ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲ್ ಯಶು ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವೀಡಿಯೋದಲ್ಲಿ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು, 25ಗೆ ನಿಮ್ಮ ಅಪ್ಲಿಕೇಶನ್ ಈಗ ಓಪನ್ ಆಗುತ್ತಲ್ಲ, ಅದಾದ ನಂತರ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೇನೆ. ಈ ಒಂದು ವೀಡಿಯೋವನ್ನು ನಾನು ರೆಫರೆನ್ಸಾಗಿ ಯಾವುದನ್ನು ತಗೊಳ್ತಾ ಇದ್ದೇನೆ ಕೇಳಿದರೆ 2024ನ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ರಿಲೀಸ್ ಮಾಡಿದಂತಹ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಕರೀತಾರೆ, ಅದರಿಂದಲೇ ನಾನು ನಿಮ್ಗೆ ತಗೊಳ್ತಾ ಇದ್ದೇನೆ. ಯಾಕಂದರೆ 2024ರಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿದ್ದಾರೆ, ಡಾಕ್ಯುಮೆಂಟ್ಸ್ಗಳು ಯಾವುದು ಕೂಡ ಡಿಫರ್ ಆಗೋದಿಲ್ಲ. ಮೆಥಡ್ಗಳು ಸಣ್ಣ ಪುಟ್ಟ ಚೇಂಜಸ್ಗಳು ಇರುತ್ತೆ, ಬಿಟ್ಟರೆ ಡಾಕ್ಯುಮೆಂಟ್ಸ್ಗಳು ಯಾರ್ಯಾರು ಏನೇನು ಸಬ್ಮಿಟ್ ಮಾಡಬೇಕು ಅದೆಲ್ಲದೂ ಕೂಡ ಸೇಮ್ ಆಗೇ ಇರುತ್ತೆ. ಸೊ ಅದಕ್ಕೋಸ್ಕರ ಅದೇ ಇನ್ಫಾರ್ಮೇಷನ್ ಬುಲೆಟನ್ನು ತೊಗೊಂಡು ನಾನು ನಿಮಗೆ ಇಲ್ಲಿ ರೆಫರೆನ್ಸನ್ನು ಕೊಡ್ತಾ ಇದ್ದೇನೆ. ಸ್ಟೂಡೆಂಟ್ಸು ನೋಡ್ಕೊಳ್ಳಿ. ಸ್ಟೂಡೆಂಟ್ಸು, ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಅಪ್ಲೈ ಆನ್ಲೈನ್ ಫಾರ್ CT ಇದು 2024ಗೆ http kea.ka.nic.in ಹೋದರೆ ನಿಮಗೆ ಸಿಗುತ್ತೆ, ಅಲ್ಲಿಂದ ನೀವು ಅಪ್ಲೈ ಮಾಡ್ಬೋದು. ಓಕೆ, ಸೊ ಅದಾದಮೇಲೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ಗಳೆಲ್ಲ ಬೇಕು ಅದ್ರ ಬಗ್ಗೆ ನಾನು ಹೇಳ್ತೇನೆ ನೋಡಿ. ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಒಂದು ಸೆಕೆಂಡು. ಈಗ ನೋಡಿ ಸ್ಟೂಡೆಂಟ್ಸು, ಇದರಲ್ಲಿ ಮೇಲ್ಗಡೆ ಏನೆಲ್ಲ ಕೊಟ್ಟಿದ್ದಾರೆ ನೋಡಿ. ಆ ವರ್ಷ ಲಾಸ್ಟ್ ಇಯರ್ ಏನೇನು ಹೊಸದಾಗಿ ಬಂದಿತ್ತು ಅಂತ ಕೇಳಿದರೆ ಎಲ್ರಿಗೂ ಕೂಡ ಕಾಮನ್ ಅಪ್ಲಿಕೇಶನ್ ಇದ್ದಿತ್ತು. ಲೈಕ್ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಡೆಂಟಲ್ ಇರ್ಬೋದು, ಎಲ್ರಿಗೂ ಕಾಮನ್ ಅಪ್ಲಿಕೇಶನ್ ಇದ್ದಿತ್ತು. ಈ ವರ್ಷವೂ ಕೂಡ ಅದೇ ಕಂಟಿನ್ಯೂ ಆಗ್ತಾ ಇದೆ. ಎರಡನೇದಾಗಿ ಇನ್ಫಾರ್ಮೇಷನ್ ವಿತ್ ರಿಗಾರ್ಡ್ ಟು ಕಾಸ್ಟ್, ಇನ್ಕಮ್ ಆ್ಯಂಡ್ 371J NCLC ಅಂದರೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಆ್ಯಂಡ್ ಅದರ್ RD ರಿಲೇಟೆಡ್ ಸರ್ಟಿಫಿಕೇಟ್ ವಿಲ್ ಬಿ ವೆರಿಫೈಡ್ ಥ್ರೂ ವೆಬ್ based on the caste income certificate, RD number and 371J RD number entered by the candidate in the online application form. ಅಂದರೆ ಏನಂತ ಕೇಳಿದರೆ ಪ್ರತಿಯೊಂದು ಕೂಡ ಆನ್ಲೈನಲ್ಲೇ ವೆರಿಫಿಕೇಷನ್ ಆಗುತ್ತೆ. ನಿಮ್ಮ 371J ಫಾರ್ಮ್ ಇರ್ಬೋದು, ಅಥವಾ ನಿಮ್ಮ ಕಾಸ್ಟ್ ಇರ್ಬೋದು, ಇನ್ಕಮ್ ಇರ್ಬೋದು, ಅಥವಾ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಇರ್ಬೋದು, ಅದೆಲ್ಲದೂ ಕೂಡ ಆನ್ಲೈನಲ್ಲೇ ವೆಬ್ ಪೋರ್ಟಲಲ್ಲೇ ಅವರು ಅದನ್ನು ಇದು ಮಾಡ್ತಾರೆ. ಏನು RD ನಂಬರ್ ನೀವು ಸಬ್ಮಿಟ್ ಮಾಡಲಿಕ್ಕೆ ಹೇಳ್ತಾರೆ, ಅದ್ರ ಥ್ರೂನೇ ವೆರಿಫಿಕೇಷನ್ ಆಗುತ್ತೆ. ಅದಕ್ಕೋಸ್ಕರ ಕ್ಯಾಂಡಿಡೇಟ್ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡುವಾಗ ದಯವಿಟ್ಟು ಕರೆಕ್ಟ್ RD ನಂಬರ್ನ ಫಿಲ್ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಯಾಕಂದರೆ ಆನ್ಲೈನಲ್ಲೇ ಅದು ವೆರಿಫೈ ಆಗುತ್ತೆ. ಥರ್ಡ್ ಪಾಯಿಂಟು, SC ST ಆ್ಯಂಡ್ ಕ್ಯಾಟಗರಿ 1 ಕ್ಯಾಂಡಿಡೇಟ್ ಶುಡ್ ಅಬ್ಟೈನ್ ಇನ್ಕಮ್ ಸರ್ಟಿಫಿಕೇಟ್ ಆ್ಯಂಡ್ ಎಂಟರ್ ದ RD ನಂಬರ್ ಆಫ್ ದ ಇನ್ಕಮ್ ಸರ್ಟಿಫಿಕೇಟ್ ಕೇರ್ಫುಲಿ. ಯಾಕಂತ ಕೇಳಿದರೆ 2A ಕ್ಯಾಟಗರಿ ಅವರಿದ್ದಾರೆ ನೋಡಿ, ಅವರಿಗೆಲ್ಲ ಏನಾಗುತ್ತೆ ಅಂತ ಕೇಳಿದರೆ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟು ಒಂದೇ ಸರ್ಟಿಫಿಕೇಟಲ್ಲೇ ಇರುತ್ತೆ. ಬಟ್ ಇವ್ರಿಗೆ ಏನಾಗುತ್ತೆ, SC ST ಮತ್ತು ಕ್ಯಾಟಗರಿ 1 ಇವರಿಗೆ ಸಪ್ರೇಟ್ ಇರುತ್ತೆ. ಅದಕ್ಕೋಸ್ಕರ ಯು ಶುಡ್ ಅಬ್ಟೈನ್ ಇನ್ಕಮ್ ಸರ್ಟಿಫಿಕೇಟ್ ಆ್ಯಂಡ್ ಎಂಟರ್ ದ RD ನಂಬರ್ ಆಫ್ ದ ಇನ್ಕಮ್ ಸರ್ಟಿಫಿಕೇಟ್ ಕೇರ್ಫುಲಿ. ಓಕೆ, ನೆಕ್ಸ್ಟ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸು. ಯಾರಿಗೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸು ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಬಿಲೋ 8 lakhs ಇದ್ದರೆ, ಇದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸಿಗೆ ಯಾರದ್ದು ಆ್ಯನ್ಯುವಲ್ ಇನ್ಕಮ್ ಬಿಲೋ 8 lakhs ಇರುತ್ತೆ ನೋಡಿ, ದೆನ್ ಆಬ್ಟೈನ್ ಇನ್ಕಮ್ ಸರ್ಟಿಫಿಕೇಟ್ ಫ್ರಮ್ ದ ಕನ್ಸರ್ನ್ಡ್ ತಹಶೀಲ್ದಾರ್ ಆ್ಯಂಡ್ ಎಂಟರ್ ದ RD ನಂಬರ್ ಆಫ್ ದ ಇನ್ಕಮ್ ಸರ್ಟಿಫಿಕೇಟ್ ಕೇರ್ಫುಲಿ. ಯಾಕಂದರೆ ನಿಮಗೆ SNQ ಕೋಟಾ ಆಗಬೇಕು ಅಂತಿದ್ದರೆ, ವೆರಿ ಇಂಪಾರ್ಟೆಂಟ್, SNQ ಕೋಟಾ ಆಗಬೇಕಂತಿದ್ರೆ ನೀವು 8 lakhs ಬಿಲೋ ಇದ್ದರೆ ನಿಮ್ಮದು SNQ ಇದು ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಮಾಡಬೇಕು. ಜನರಲ್ ಮೆರಿಟ್ ಇವರು ಇಫ್ ಯು ಹ್ಯಾವ್ ಬಿಲೋ 8 lakhs ಆ್ಯನ್ಯುವಲ್ ಇನ್ಕಮ್. ಅದಾಯ್ತಲ್ಲ. ಅದಾದಮೇಲೆ ಇನ್ನೂ ಒಂದಿದೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ, ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ತುಂಬ ಜನ ಮಿಸ್ ಮಾಡಿದ್ರಿ. ಹೂ ಕ್ಲೈಮ್ ಸೀಟ್ ಇನ್ ರೂರಲ್ ಕ್ಯಾಟಗರಿ ಶುಡ್ ಆಲ್ಸೋ ಸಬ್ಮಿಟ್ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್. ಕರೆಕ್ಟ್ ಕೇಳ್ಕೊಳ್ಳಿ, ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡದೇ ಇದ್ದರೆ ನಿಮಗೆ ರೂರಲ್ ಸರ್ಟಿಫಿಕೇಟು ಇದ್ದರೂ ಕೂಡ ಅದನ್ನು ಅವರು ಕ್ಲೈಮ್ ಮಾಡೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟು. ನಿಮ್ಮ ಹತ್ರ ರೂರಲ್ ಸರ್ಟಿಫಿಕೇಟ್ ಇದೆ, ರೂರಲ್ ಇದೆ, ಯು ಸ್ಟಡಿಡ್ 10 years ಇನ್ ರೂರಲ್ ಏರಿಯಾ ಓನ್ಲಿ, ಬಟ್ ಸ್ಟಿಲ್ ಇದ್ದರೂ ಕೂಡ ನಿಮಗೆ NCLC ಇಲ್ಲದೆ ಇದ್ದರೆ, ಜನರಲ್ ಮೆರಿಟ್ ಸ್ಟೂಡೆಂಟ್ಸಿಗೆ ನಾನು ಹೇಳ್ತಾ ಇರೋದು, NCLC ಇಲ್ಲದೆ ಇದ್ದರೆ ನಿಮಗೆ ರೂರಲ್ಲು ಇದಾಗೋದಿಲ್ಲ, ಅಪ್ಲೈ ಆಗೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ರೂರಲಿಂದ ನಿಮ್ಗೆ ಒಳ್ಳೊಳ್ಳೆ ಕಾಲೇಜ್ಗಳು ಸಿಗುತ್ತೆ, ಒಳ್ಳೊಳ್ಳೆ ಬ್ರಾಂಚ್ಗಳು ಸಿಗುತ್ತೆ. ದಟ್ ಟು ಫಾರ್ ಜನರಲ್ ಮೆರಿಟ್. ಬೇರೆ ಯಾವ ಇದಿಲ್ಲ ನಿಮಗೆ, ಏನು ಹೇಳ್ತಾರೆ, ರಿಸರ್ವೇಷನ್ ಇಲ್ಲ. ಇರೋ ರಿಸರ್ವೇಷನ್ ಇದು ಮಾತ್ರ. ನಿಮ್ಮ ಹತ್ರ 8 lakhs ಬಿಲೋ ಇನ್ಕಮ್ ಇದ್ದು NCLC ಸರ್ಟಿಫಿಕೇಟ್ ಮಾಡಿ, ಆವಾಗ ರೂರಲ್ಲೂ ಕೂಡ ಅಪ್ಲೈ ಆಗುತ್ತೆ, ಆಯಿತಾ. ಮತ್ತು ಸೂಪರ್ ನ್ಯೂಮರರಿ ಕೋಟಕ್ಕೂ ಕೂಡ ನಿಮಗೆ ಇನ್ಕಮ್ ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡಲೇಬೇಕಾಗತ್ತೆ. ಓಕೆ, ಕ್ಯಾಂಡಿಡೇಟ್ ನೇಮ್, ಫಾದರ್ ನೇಮ್, ಮದರ್ ನೇಮ್ ಇದೆಲ್ಲ SSLC ಸರ್ಟಿಫಿಕೇಟ್ ಇದ್ದಾಗೆ ಇದು ಮಾಡಬೇಕು. ರಿಜಿಸ್ಟರ್ ನಂಬರ್ ಥ್ರೂ SATS, ಅದನ್ನು ಏನು ಹೇಳ್ತಾರೆ, ಇದೆಲ್ಲದನ್ನು ಕೂಡ ಕರ್ನಾಟಕ ಬೋರ್ಡ್ ಬೇಸ್ಡ್ ಆನ್ SSLC ರಿಜಿಸ್ಟರ್ ನಂಬರ್ ಥ್ರೂ SATS ಥ್ರೂನೇ ಅವ್ರು ತಗೊಳ್ತಾರೆ. ದೇರ್ಫೋರ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪಾಸ್ಡ್ SSLC ಫ್ರಮ್ ಕರ್ನಾಟಕ ಹ್ಯಾವ್ ಟು ಎಂಟರ್ ದ ಕರೆಕ್ಟ್ SSLC ರಿಜಿಸ್ಟರ್ ನಂಬರ್. ಯಾಕಂದರೆ ನಿಮ್ಮ ಎಲ್ಲ ರಿಜಿಸ್ಟರ್ ನಂಬರ್ ಇರ್ಬೋದು, ಎಲ್ಲದನ್ನು ಕೂಡ ಅವ್ರು ಎಲ್ಲಿಂದ ತಗೊಳ್ತಾರೆ ಕೇಳಿದರೆ ನಿಮ್ಮ ಇದರಿಂದ ತಗೊಳ್ತಾರೆ, SATS ಇಂದ ತಗೊಳ್ತಾರೆ. ಅದಕ್ಕೋಸ್ಕರ ನಿಮ್ಮ SSLC ರಿಜಿಸ್ಟರ್ ನಂಬರ್ನ ದಯವಿಟ್ಟು ಸರಿಯಾಗಿ ಇದು ಮಾಡಿ. ಯಾರ್ಯಾರು ಕರ್ನಾಟಕ ಅವರು ಡೈರೆಕ್ಟ್ ತಗೊಳ್ತಾರೆ, SSLC ಮಾಡಿದವರಿಗೆ ನಿಮ್ಮ ಪ್ರತಿಯೊಂದು ವಿಷಯವನ್ನು SATS ಥ್ರೂನೇ ತಗೊಳ್ತಾರೆ. ಓಕೆ, ಸೊ ಆನ್ಲೈನ್ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ವಿಲ್ ಬಿ ಎನೇಬಲ್ಡ್. ಕ್ಯಾಂಡಿಡೇಟ್ಸ್ ಕ್ಯಾನ್ ಟ್ರ್ಯಾಕ್ ದ ಸ್ಟೇಟಸ್ ಆಫ್ ದೇರ್ ಆನ್ಲೈನ್ ಅಪ್ಲಿಕೇಶನ್ ಸ್ಟೇಟಸನ್ನು ಇದು ಮಾಡ್ಬೋದು. ಓಕೆ, ಸೊ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸು. ಈಗ ನೆಕ್ಸ್ಟು ನಿಮಗೆ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು, ಜನರಲ್ ಇನ್ಸ್ಟ್ರಕ್ಷನ್ ಎಲ್ಲ ಗೊತ್ತಾಗುತ್ತಲ್ಲ. ಅದಾದಮೇಲೆ
ಇಲ್ಲಿ ನೋಡಿ, ಇಫ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಒಂದು 10th ಮಾರ್ಕ್ಸ್ ಕಾರ್ಡ್ ಕೊಡಲೇಬೇಕು. 12th ಮಾರ್ಕ್ಸ್ ಕಾರ್ಡ್ ನಿಮ್ಗೆ ಇವಾಗ 12th ಮಾರ್ಕ್ಸ್ ಕಾರ್ಡ್ ಇರೋದಿಲ್ಲ ನಿಮ್ಮದು. ಸೊ 12th ಮಾರ್ಕ್ಸ್ ಕಾರ್ಡ್ ಬೇಡ ಸ್ಟೂಡೆಂಟ್ಸ್, ಆಯಿತಾ. ಸೊ ಆಲ್ ದ ಕ್ಯಾಂಡಿಡೇಟ್ಸ್ GM SC ST ಕ್ಯಾಟಗರಿ 1 2A ಮಸ್ಟ್ ಕಂಪಲ್ಸರಿ ಅಪ್ಲೋಡ್ ದ ಸ್ಟಡಿ ಸರ್ಟಿಫಿಕೇಟ್. ವೆರಿ ವೆರಿ ಇಂಪಾರ್ಟೆಂಟ್. ಸ್ಟಡಿ ಸರ್ಟಿಫಿಕೇಟ್ಸನ್ನು ದೋಸು ಬಿಲಾಂಗ್ಸ್ ಟು SC ST ಜನರಲ್ ಮೆರಿಟ್ ಕ್ಯಾಟಗರಿ 1 2A 3A 3B ಎಲ್ಲರೂ ಕೂಡ ಸ್ಟಡಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಲೇಬೇಕು. ವೆನ್ ಸ್ಯಾಟ್ಸ್ ಡೇಟಾ ಇಸ್ ನಾಟ್ ಅವೈಲೇಬಲ್ ಅಪ್ಟೈನ್ಡ್ ಫ್ರಮ್ ದ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್. ಇನ್ ಕೇಸ್ ಸ್ಯಾಟ್ಸಲ್ಲಿ ಡೇಟಾ ಇಲ್ಲದೇ ಇದ್ದರೆ ನೀವು ಇನ್ಸ್ಟಿಟ್ಯೂಷನಿಂದ ಕೌಂಟರ್ ಸೈನ್ಡ್ ಬೈ BEO ಇಲ್ಲದೇ ಇದ್ದರೆ ಮಾತ್ರ ಇರುತ್ತೆ, ಕಾಮನ್ ಆಗಿ. ಇಲ್ಲದೇ ಇದ್ದರೆ ಅವಾಗ ಏನು ಮಾಡಬೇಕು, ನೀವು ಕೌಂಟರ್ ಸೈನ್ಡ್ ಬೈ BEO ಇಂದ ತಗೊಂಡು ಫ್ರಮ್ ವೇರ್ ದ ಕ್ಯಾಂಡಿಡೇಟ್ ಹ್ಯಾಸ್ ಪಾಸ್ಡ್ 10th ಸ್ಟ್ಯಾಂಡರ್ಡ್ ಬೈ ಮೆನ್ಷನಿಂಗ್ ದ ಸ್ಟ್ಯಾಂಡರ್ಡ್ಸ್, ಅಕಾಡೆಮಿಕ್ಸ್ ಇಯರ್ಸ್, ಮದರ್ ಟಂಗ್ ಅದೆಲ್ಲದನ್ನು ಮಾಡಬೇಕು. Okay, next, the candidates who claim seat under rural category have to obtain a rural study certificate from the respective school or high school issued by the head of the institution, which should be countersigned by BEO as per the. ಅಂದರೆ ಏನಂತ ಕೇಳಿದರೆ ನೀವು ರೂರಲ್ ಸರ್ಟಿಫಿಕೇಟ್ಗೆ BEO ಸಿಗ್ನೇಚರ್ ಆಗಲೇಬೇಕು. ಓಕೆ, ನೆಕ್ಸ್ಟ್, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಹು ಕ್ಲೈಮ್ ಸೀಟ್ ಇನ್ ರೂರಲ್ ಕ್ಯಾಟಗರಿ ಶುಡ್ ಆಲ್ಸೋ ಸಬ್ಮಿಟ್ ನಾನ್ ಕ್ರೀಮಿ ಲೇಯರ್. ಇದನ್ನು ಆಲ್ರೆಡಿ ಹೇಳಿದ್ದೇನೆ. ನೀವು ರೂರಲ್ ಸರ್ಟಿಫಿಕೇಟ್ ನಿಮಗೆ ಅಪ್ಲೈ ಆಗಬೇಕಂದ್ರೆ NCLC ಕೊಡಲೇಬೇಕು, ವಿಚ್ ಕಂಟೈನ್ಸ್ RD ನಂಬರ್. ಓಕೆ, ತಹಶೀಲ್ದಾರ್ ಹತ್ರ ತೊಗೊಂಡು ಇದನ್ನು ಮೆನ್ಷನ್ ಮಾಡಲೇಬೇಕು ಅಂತ ಹೇಳ್ತಾರೆ. ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸ್ಟಡಿಡ್ ಇನ್ ಏರಿಯಾಸ್ ಮೆನ್ಷನ್ಡ್ ಇನ್, ಅದು ನಾನು ಮುಂದೆ ಹೇಳ್ತೇನೆ. ಓಕೆ, ರೂರಲ್ ಕ್ಯಾಟಗರಿಗೆ ರೂರಲ್ ಇದಕ್ಕೆ ಯಾವುದು ಬರುತ್ತೆ ಅಂತ ಕೆಳಗಡೆ ಇದಿದೆ, ಬಟ್ ನಿಮ್ಗೆ ಗೊತ್ತಾಗುತ್ತೆ ರೂರಲ್ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ರಿಸರ್ವ್ಡ್ ಕ್ಯಾಟಗರಿ ಅವರು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಸ್ ಕೇಸ್ ಮೇ ಬಿ ಇಶ್ಯೂಡ್ ಬೈ ದ ಕನ್ಸರ್ನ್ ತಹಶೀಲ್ದಾರ್. SC ST ಅವರಿಗೆ ಸಪ್ರೇಟ್ ಆಗಿರುತ್ತೆ, ಅವರು ಅದನ್ನು ಮಾಡಬೇಕು. ಮತ್ತು ಅದು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸು, KKR ಸ್ಟೂಡೆಂಟ್ಸು ಕಂಪಲ್ಸರಿ 371J ಸರ್ಟಿಫಿಕೇಟನ್ನು ಕಂಪಲ್ಸರಿ ಮಾಡಲೇಬೇಕು. ಅಲ್ಲಿ ನೋಡಿ, ಮಸ್ಟ್ ಪ್ರೊಸೆಸ್ ದ ಸರ್ಟಿಫಿಕೇಟ್ ಅನೆಕ್ಸರ್ A ಎಲಿಜಿಬಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಕನ್ಸರ್ನ್ ಅಸಿಸ್ಟೆಂಟ್ ಕಮಿಷನರ್. ನೀವು ಕಂಪಲ್ಸರಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು 371J ಸರ್ಟಿಫಿಕೇಟನ್ನು ಕೊಟ್ಟರೆ ಮಾತ್ರ ನಿಮಗೆ KKR ಬರುತ್ತೆ. ಅದರ್ವೈಸ್ ನಿಮ್ಮನ್ನು ಕಲ್ಯಾಣ ಕರ್ನಾಟಕ ರೀಜನಲ್ಲಿ ಇದು ಮಾಡೋದಿಲ್ಲ, ಕನ್ಸಿಡರ್ ಮಾಡೋದಿಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಇದಿಷ್ಟು. ಓಕೆ, ಮೆಡಿಕಲ್ ಇಂಜಿನಿಯರಿಂಗ್. ನೆಕ್ಸ್ಟು, ಈಗ ನೋಡಿ ನಿಮಗೆ ಯಾವ ಇದನ್ನು ಬೇಕು, ಯಾವುದು ಡಾಕ್ಯುಮೆಂಟ್ಸ್ಗಳು ಬೇಕು ಅವ್ರು ಹೇಳಿದ್ದನ್ನು ಅಂದರೆ ಕ್ಲಾಸ್ ಪ್ರಕಾರ ಹೇಳ್ತಾರೆ. ನಿಮ್ಮ ಕ್ಲಾಸ್ ಅಂತ ನಾನು ಹೇಳೋದಿಲ್ಲ. ಇಲ್ಲಿ ನೋಡಿ, ಅವ್ರು ಕ್ಲಾಸಲ್ಲೇ ಹೇಳಿದ್ದಾರೆ, ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C ಅಂತ. ಬಟ್ ನಾನು ನಿಮ್ಗೆ ಹೇಳ್ತೇನೆ ನೋಡಿ, ಪ್ರತಿಯೊಬ್ಬರಿಗೂ ಇದು ಅಪ್ಲೈ ಆಗುತ್ತೆ. ನಿಮ್ಮ SSLC ಅಥವಾ 10th ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕು. ಫಸ್ಟ್ ಸೆಕೆಂಡ್ PUC ಅಥವಾ 12th ಮಾರ್ಕ್ಸ್ ಕಾರ್ಡ್ ಸದ್ಯಕ್ಕೆ ನಿಮ್ಗೆ ಬಂದಿರೋದಿಲ್ಲ. ಮುಂದೆ ಅದನ್ನು ಅವ್ರು ತಗೊಳ್ತಾರೆ, ಕಾಲೇಜಿಂದ ತಗೊಳ್ತಾರೆ. ಸ್ಟೇಟ್ ಬೋರ್ಡ್ ಅವರಿಗೆ, CBSE ಅವರಿಗೆ ಅಪ್ಲೋಡ್ ಮಾಡಲಿಕ್ಕೆ ಹೇಳ್ತಾರೆ ಮುಂದೆ. ಓಕೆ, ನಿಮಗೆ ಸದ್ಯಕ್ಕೆ SSLC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಲೇಬೇಕು. ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಲೇಬೇಕು. ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಅಬ್ಟೈನ್ಡ್ ಫ್ರಮ್ ದ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ವಿಚ್ ಶುಡ್ ಬಿ ಕೌಂಟರ್ ಸೈನ್ಡ್ ಬೈ BEO ಇಂದ ಕೌಂಟರ್ ಸೈನ್ ಆಗಿರಲೇಬೇಕು. ಅಂದರೆ ಏನು ಹೇಳ್ತಾರೆ, 7 years ಆಫ್ ಸ್ಟಡಿ ಇನ್ ಕರ್ನಾಟಕ ಇನ್ಕ್ಲೂಡಿಂಗ್ 10th or 12th. 7 years ಸ್ಟಡಿ ಸರ್ಟಿಫಿಕೇಟ್ ಬೇಕೇ ಬೇಕು ಕಂಪಲ್ಸರಿ. ಬಟ್ 7 years ಇದು ಮಾಡಬೇಡಿ. ಟು ಬಿ ಇನ್ ಅ ಸೇಫರ್ ಸೈಡ್ 10 years ಆದರೂ ಓಕೆ, 12 years ತೊಗೊಂಡ್ರು ನೋ ಪ್ರಾಬ್ಲಮ್. ಓಕೆ, ಟು ಬಿ ಇನ್ ಅ ಸೇಫರ್ ಸೈಡ್. ಓಕೆ, ನೆಕ್ಸ್ಟು, ಯಾರ್ಯಾರು ರೂರಲ್ ಕೋಟಾವನ್ನು ಕ್ಲೈಮ್ ಮಾಡ್ತಾ ಇದ್ದೀರಾ, 1 to 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ 10 years ಬೇಕೇ ಬೇಕು. ಓಕೆ, 7 years ನಾನು ಮಾಡಿದ್ದೇನೆ ಕೊಡ್ತೇನೆ ಅಂದರೆ ತಗೊಳ್ಳೋದಿಲ್ಲ. 10 years, 1 to 10 years, 1 to 10th ಸ್ಟ್ಯಾಂಡರ್ಡ್ ಆ್ಯಂಡ್ ಶುಡ್ ಬಿ ಕೌಂಟರ್ ಸೈನ್ಡ್ ಬೈ BEO. ಓಕೆ, ಇದೆಲ್ಲ PDF ಫಾರ್ಮ್ಯಾಟ್ ಸ್ಟೂಡೆಂಟ್ಸ್. ಇದು ಯಾವುದು ಕೂಡ ನಿಮಗೆ ಇದು ಬೇಡ, ಏನು ಹೇಳ್ತಾರೆ, ಹಾರ್ಡ್ ಕಾಪಿ ಅವ್ರಿಗೆ ಕೊಡಬೇಕಂತಿಲ್ಲ, ಅದು ಕಾಲೇಜಲ್ಲಿ ತಗೊಳ್ತಾರೆ ಮುಂದೆ. ಇದೆಲ್ಲದನ್ನು PDF ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದ್ದರೆ 1 to 10th ಸ್ಟ್ಯಾಂಡರ್ಡ್. ನಾನು 7 years ಕನ್ನಡ ಮೀಡಿಯಮಲ್ಲಿ ಓದಿದೆ ಅಂದರೆ ಆಗೋದಿಲ್ಲ. 1 to 10th ಸ್ಟ್ಯಾಂಡರ್ಡ್ 10 ಕಂಪ್ಲೀಟ್ ಇಯರ್ಸ್ ಶುಡ್ ಬಿ ಕೌಂಟರ್ ಸೈನ್ಡ್ ಬೈ BEO. ಓಕೆ, ನೆಕ್ಸ್ಟು, ರಿಸರ್ವೇಷನ್, ಈಗ ಕಾಸ್ಟು, ಇನ್ಕಮ್ಮು ಇದೆಲ್ಲದ್ರದ್ದು RD ನಂಬರ್ ST ಅವರಿಗೆ ಫಾರ್ಮ್ D ಆಗುತ್ತೆ. ಸೊ ಇದೆಲ್ಲದ್ರದ್ದು RD ನಂಬರ್ ನೀಡ್ಸ್ ಟು ಬಿ ಎಂಟರ್ಡ್ ಡ್ಯೂರಿಂಗ್ ದಿ ಅಪ್ಲಿಕೇಶನ್ ಫಾರ್ಮ್. ಇದು ವೆರಿ ಇಂಪಾರ್ಟೆಂಟ್. ಅಂದರೆ ನಿಮ್ಮ 10th ಸರ್ಟಿಫಿಕೇಟು 12th ಆಗೋದಿಲ್ಲ ಬಿಡಿ, ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು. ಕಾಸ್ಟ್, ಇನ್ಕಮ್ ಸರ್ಟಿಫಿಕೇಟು, ಪ್ಲಸ್ ನೀವು ರೂರಲ್ ಕ್ಯಾಟಗರಿ ರೂರಲನ್ನು ಕ್ಲೈಮ್ ಮಾಡ್ತಾಯಿದ್ರೆ ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಮನ್ನು ಕ್ಲೈಮ್ ಮಾಡ್ತಾಯಿದ್ರೆ ಕನ್ನಡ ಮೀಡಿಯಮ್ 10 years ಬೋತ್ ಕೌಂಟರ್ ಸೈನ್ಡ್ ಬೈ BEO. ಎಲ್ಲದ್ರದ್ದು PDF. ಇದ್ರ ಜೊತೆ ನಿಮ್ಮ ಒಂದು ಪೇಪರ್ ಮೇಲೆ ಹಾಕಿ ಅದರದ್ದೊಂದು ಸಾಫ್ಟ್ ಕಾಪಿ ತೆಗೆದಿಟ್ಕೊಳ್ಳಿ, ಆಯಿತಾ. PDF ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಲಿ, ಅದ್ರದ್ದು ಕೂಡ ಒಂದು PDF ಇರಲಿ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಪರ್ಫೆಕ್ಟ್ ಕೊಡಿ. ಯಾಕಂತ ಕೇಳಿದ್ರೆ ಈ ಟೈಮಿಂದ OTP ಬೇಸ್ಡ್ ಇದೆ, 1 time ಮಾತ್ರ ರಿಜಿಸ್ಟ್ರೇಷನು. ಮೊಬೈಲ್ ನಂಬರ್ ಸರಿಯಾಗಿ ಕೊಡಿ. ಅದೇ ಹಾಗೆ ನಿಮ್ಮದು ಆಧಾರ್ ಕಾರ್ಡು, ಯಾವುದಾದ್ರೂ ಒಂದು ಗೌರ್ಮೆಂಟ್ ಇಶ್ಯೂಡ್ ಒಂದು ID ಕಾರ್ಡ್ ಲೈಕ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಎನಿಥಿಂಗ್. ಸೊ ಅದನ್ನೊಂದು ಇದು ಮಾಡಿ. ಓಕೆ, ಸೊ ಇದಿಷ್ಟು. ಇದೆಲ್ಲವನ್ನು ಬಿಟ್ಟು ಈಗ ನೀವು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಆದರೆ ನೀವು 371J ಸರ್ಟಿಫಿಕೇಟನ್ನು ಕಂಪಲ್ಸರಿ ಕೊಡಬೇಕು. ಓಕೆ, 371J ಅದು ಕಮಿಷನರಿಂದ ಸಿಗ್ನೇಚರ್ ಆಗಿರಬೇಕು. 371J ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್, ಆಯಿತಾ. ಸೊ ಎಲ್ರಿಗೂ ಇದು ಕಾಮನ್ನೇ. SSLC ಸರ್ಟಿಫಿಕೇಟ್ ಇರ್ಬೋದು, ಅಥವಾ ನಿಮ್ಮ ಸಿಗ್ನೇಚರ್ ಸಾಫ್ಟ್ ಕಾಪಿ ಇರ್ಬೋದು, ಅಥವಾ ನಿಮ್ಮದು ಫೋಟೋ ಇರ್ಬೋದು, ನಿಮ್ಮ ID ಕಾರ್ಡ್ ಇರ್ಬೋದು. ಇದು ಹೇಳಿದೆ ನೋಡಿ, ಇದೆಲ್ಲದು ಎಲ್ರಿಗೂ ಕಾಮನ್.
ಪ್ಲಸ್ ಕನ್ನಡ ಮೀಡಿಯಮ್ ಸ್ಟಡಿ ಸರ್ಟಿಫಿಕೇಟ್ ಎಲ್ರಿಗೂ ಬೇಕು, ಕಾಸ್ಟ್ ಇನ್ಕಮ್ ಎಲ್ರಿಗೂ ಬೇಕು, ರೂರಲ್ ಇದ್ದರೆ ರೂರಲ್ ತೊಗೊಳ್ಬೇಕು, ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್. ಮತ್ತು ಸ್ಪೆಷಲ್ ಕ್ಯಾಟಗರಿಲಿ ಯಾರೆಲ್ಲ ಬರ್ತಾರೆ ಅಂತ ಕೇಳಿದರೆ, ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿದು ಏನು ಹೇಳ್ತಾರೆ, ಎಕ್ಸ್ ಡಿಫೆನ್ಸ್ ಇರ್ತಾರೆ ನಿಮ್ಮ ಪ್ಯಾರೆಂಟ್ಸ್ಗಳು, ಅಥವಾ ಡಿಫೆನ್ಸಲ್ಲಿ ಇದು ಮಾಡಿರ್ತಾರೆ. ಡಿಫೆನ್ಸಲ್ಲಿದ್ದರೆ ಅದ್ರದ್ದು ಕೂಡ ಸರ್ಟಿಫಿಕೇಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಸ್ಪೋರ್ಟ್ಸ್ ಕೋಟಾ, NCC ಕೋಟಾ ಮತ್ತು ನಿಮ್ಮದು ಏನೇನಿದೆ ಎಲ್ಲದು ಕೋಟದು ಸರ್ಟಿಫಿಕೇಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಓಕೆ, ಇದನ್ನೇ ಅವರು ಕ್ಲಾಸ್ A, ಕ್ಲಾಸ್ B ಅಂತ ಹೇಳ್ತಾರೆ. ಕ್ಯಾಂಡಿಡೇಟ್ ಇಲ್ಲಿ ನೋಡಿ, ಕ್ಲಾಸ್ B ಅಲ್ಲಿ ಏನು ಹೇಳ್ತಾ ಇದ್ದಾರೆ ಕೇಳಿದರೆ, ಅದು ಅವರು ಯಾರ್ಯಾರು ಶುಡ್ ಹ್ಯಾವ್ ಸ್ಟಡಿಡ್ ಪಾಸ್ಡ್ ಇದರ್ ಫಸ್ಟ್ ಆರ್ ಸೆಕೆಂಡ್ PUC ಕರ್ನಾಟಕದಲ್ಲಿ ಮಾಡಿ ಆ್ಯಂಡ್ ಸ್ಟೇಟ್ ಕರ್ನಾಟಕ ಫ್ರಮ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಈದರ್ ಆಫ್ ದ ಪೇರೆಂಟ್ ಶುಡ್ ಹ್ಯಾವ್ ಸ್ಟಡಿಡ್ ಇನ್ ಕರ್ನಾಟಕ. ಅಂದರೆ ಇದು ಯಾರ್ಯಾರು ಕರ್ನಾಟಕದಲ್ಲಿ ಓದಿರೋದಿಲ್ಲ, ಬಟ್ ಅವ್ರ ಪೇರೆಂಟ್ಸ್ಗಳು ಅಟ್ಲೀಸ್ಟ್ 7 ಇಯರ್ಸ್ ಕರ್ನಾಟಕದಲ್ಲಿ ಓದಿರಬೇಕು, ಅಂಥ ಸ್ಟೂಡೆಂಟ್ಗಳಿಗೆ ಪ್ಯಾರೆಂಟ್ ಇದು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದು ಎಷ್ಟನೇ ಇದರಲ್ಲಿ ಇದೆ ನೋಡಿ, ಕ್ಯಾಂಡಿಡೇಟ್ ಫಾದರ್ ಆರ್ ಮದರ್ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಆರ್ ಅದೇ ಹೇಳ್ತಾರೆ ನೋಡಿ, ಅದು ಯಾವುದಕ್ಕೆ 10th ಮಾರ್ಕ್ಸ್ ಕಾರ್ಡ್ ಇದು ಇವರಿಗೆ, ಯಾರು ಕ್ಲಾಸ್ C ಅವರಿಗೆ, ಕ್ಲಾಸ್ B ಅವರಿಗೆ ನೋಡಿ ಕಾಸ್ಟ್ ಇನ್ಕಮ್ ಸ್ಟಡಿ ಸರ್ಟಿಫಿಕೇಟ್ ಆಫ್ ದ ಪೇರೆಂಟ್. ನೆನ್ಪಿಟ್ಕೊಳ್ಳಿ, ನೀವು ಇನ್ ಕೇಸ್ ಕನ್ನಡ ಅಂದರೆ ಕರ್ನಾಟಕದಲ್ಲಿ ಓದದೇ ಇದ್ದರೆ ನಿಮಗೆ ಮಾತ್ರ ಕನ್ನಡದಲ್ಲಿ ಓದದೇ ಇದ್ದರೆ ಓನ್ಲಿ 11th 12th ಓದಿದರೆ ನಿಮ್ಮ ಪೇರೆಂಟ್ಸ್ಗಳು ಅಟ್ಲೀಸ್ಟ್ 7 ಇಯರ್ಸ್ ಕರ್ನಾಟಕದಲ್ಲಿ ಓದಿರೋ ಸ್ಟಡಿ ಸರ್ಟಿಫಿಕೇಟ್ ಕೊಟ್ಟರೆ ಆವಾಗ ಕ್ಲಾಸ್ Bಗೆ ಬರ್ತೀರಾ. ಕ್ಲಾಸ್ C ಯಾರಿಗಂತ ಕೇಳಿದರೆ, ಈಗ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಕರೀತಾರೆ, ತುಳು ಇರ್ಬೋದು, ಈಗ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ತುಳು, ಕೊಡವ, ಬ್ಯಾರಿ ಇದೆಲ್ಲ ಲ್ಯಾಂಗ್ವೇಜ್ ಲಿಂಗ್ವಿಸ್ಟಿಕ್ ಬೇಸಿಸ್ ಮೇಲೂ ಕೂಡ ನಿಮಗೆ ಇದಿದೆ, ರಿಸರ್ವೇಷನ್ ಇದೆ, ಅಂಥವ್ರು ಕೂಡ ಕ್ಲಾಸ್ C ಅಲ್ಲಿ ಬರ್ತಾರೆ. ಮತ್ತು ಉಳಿದದೆಲ್ಲ ಡಾಕ್ಯುಮೆಂಟ್ ಸೇಮ್ ಸ್ಟೂಡೆಂಟ್ಸ್, ಅದ್ರ ಜೊತೆ ಎಕ್ಸ್ಟ್ರಾ ಅಷ್ಟೇ. ಕ್ಲಾಸ್ C ಬರೋರು ಏನು ಮಾಡಬೇಕು, ಅವ್ರು ಹೇಳ್ತಾರೆ ಕ್ಯಾಂಡಿಡೇಟ್ ಫಾದರ್ ಆರ್ ಮದರ್ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್, ಕ್ಯುಮ್ಯುಲೇಟಿವ್ ರೆಕಾರ್ಡ್ ಇನ್ ಒರಿಜಿನಲ್ ಇನ್ ಸಪೋರ್ಟ್ ಆಫ್ ಮದರ್ ಟಂಗ್ ಇದೆ ಅಂತ ಇದು ಮಾಡಲಿಕ್ಕಷ್ಟೇ. ಓಕೆ, ಸೊ ಅದೇ ರೀತಿ ಕ್ಲಾಸ್ D ಅದೇ ಅಂದರೆ ನಿಮಗೆ NCC ಇದ್ದರೆ ನೀವು NCC ಸ್ಪೋರ್ಟ್ಸ್ ಕೋಟಾ, ಎಕ್ಸ್ ಡಿಫೆನ್ಸ್ ಇದೆಲ್ಲ ನಿಮ್ಗೆ ಏನೇನು ಸರ್ಟಿಫಿಕೇಟ್ ಇದೆ ಅದನ್ನು ಪ್ರೊವೈಡ್ ಮಾಡಬೇಕು ಅಷ್ಟೇ, ಕ್ಲಾಸಸ್ ಅಂತ ಹೇಳಿದ್ರೆ. ಓಕೆ, ಓವರ್ ಆಲ್ ಆಗಿ ನಿಮ್ಗೆ ಗೊತ್ತಾಯ್ತಲ್ಲ ಏನೆಲ್ಲ ಸರ್ಟಿಫಿಕೇಟ್ ಅಂತ. ಎಲ್ಲರಿಗೂ ಕೂಡ SSLC 10th ಮತ್ತು ನಿಮ್ಮದು ಏನು ಹೇಳ್ತಾರೆ SSLC ಮಾರ್ಕ್ಸ್ ಕಾರ್ಡು ಒಂದು, ಎರಡನೇದು ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು, ಕಾಸ್ಟ್ ಇನ್ಕಮ್ ಬೇಕು, 3rd ಒನ್, 4th ಒನ್ ನೀವು ರೂರಲ್ ಸರ್ಟಿಫಿಕೇಟ್, ರೂರಲ್ ಕೋಟಾವನ್ನು ಕ್ಲೈಮ್ ಮಾಡೋದಿದ್ರೆ ರೂರಲ್ ಸರ್ಟಿಫಿಕೇಟ್ ಬೇಕು, ಕನ್ನಡ ಮೀಡಿಯಮ್ ಕ್ಲೈಮ್ ಮಾಡೋದಿದ್ರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಬೇಕು. ಅದಾದ ನಂತರ ನೀವು 371J ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಆಗಿದ್ದರೆ ಕಲ್ಯಾಣ ಕರ್ನಾಟಕ ಅದನ್ನು ಇದು ಮಾಡಬೇಕು. ಅದೇ ನೀವು ಜನರಲ್ ಮೆರಿಟ್ ಆಗಿ ಇದ್ದು ನಿಮ್ಮದು ಇನ್ಕಮ್ ಲೆಸ್ ದೆನ್ 8 lakhs ಇದ್ದರೆ ಸೂಪರ್ ನ್ಯೂಮರರಿ ಕೋಟಾಕ್ಕೆ ಟ್ರೈ ಮಾಡೋದಿದ್ರೆ ನಿಮ್ಮದು ಇದು ಬೇಕು, ಏನು ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಅದೇ ನಿಮಗೆ ರೂರಲ್ಲು ಇದ್ದು ಜನರಲ್ ಸರ್ಟಿಫಿಕೇಟ್ ಇದ್ದರೆ NCLC ಬೇಕು, ಜನರಲ್ ಮೆರಿಟ್ ಆಗಿದ್ದರೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು, ಇಲ್ಲದಿದ್ದರೆ ರೂರಲ್ ನಿಮಗೆ ಇದಾಗೋದಿಲ್ಲ. ಇವಾಗಲೇ ಹೇಳ್ತಾ ಇದ್ದೇನೆ, NCLC ಇಲ್ಲದೆ ರೂರಲ್ ನಿಮ್ಗೆ ಇದ್ದರೂ ಕೂಡ ರೂರಲ್ ಸರ್ಟಿಫಿಕೇಟ್ ಇದ್ದರೂ ಕೂಡ ನಿಮಗೆ ಕ್ಲೈಮ್ ಆಗೋದಿಲ್ಲ. ಸೊ NCLC ಬೇಕು, ಇದೆಲ್ಲ ಕಾಮನ್. ಮತ್ತು ನಿಮ್ಮದೇನು ಎಕ್ಸ್ಟ್ರಾ NCCನೋ, ಸ್ಪೋರ್ಟ್ಸ್ ಕೋಟಾ, ಸ್ಟೇಟೋ, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದರೆ ಸ್ಪೋರ್ಟ್ಸ್ ಲೆವೆಲ್ ಅದರದ್ದು ಸರ್ಟಿಫಿಕೇಟು, ಪ್ಲಸ್ಸು NCC B ಸರ್ಟಿಫಿಕೇಟು, C ಸರ್ಟಿಫಿಕೇಟು ಇದ್ರೆ ಅದನ್ನು ಪ್ರೊವೈಡ್ ಮಾಡಿ. ಸೊ ಇದೆಲ್ಲದನ್ನು ಪ್ರೊವೈಡ್ ಮಾಡಿ. ಮತ್ತು ನಿಮಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ, ತುಳು ಮೈನಾರಿಟಿ ಇರ್ಬೋದು, ಅಥವಾ ಕೊಡವ ಮೈನಾರಿಟಿ ಇರ್ಬೋದು, ಅಥವಾ ಬ್ಯಾರೀಸ್ ಇರ್ಬೋದು, ಸೊ ಇದೆಲ್ಲದನ್ನು ನೋಡ್ಕೊಂಡು ಇದ್ರ ಮೇಲೂ ಕೂಡ ಇದೆ. ಇದೆಲ್ಲ ಸರ್ಟಿಫಿಕೇಟನ್ನು ರೆಡಿ ಮಾಡಿ ಇಟ್ಕೊಂಡು 25th ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಿಧಾನ ಅಪ್ಲಿಕೇಶನ್ ಹಾಕಿ, RD ನಂಬರಲ್ಲಿ ಮಿಸ್ಟೇಕ್ ಮಾಡಬೇಡಿ. ಯಾಕಂದರೆ ಒಂದು ಮಿಸ್ಟೇಕು ಕಾಸ್ಟ್ ಹ್ಯೂಜ್. ಓಕೆ, ಯಾಕಂದರೆ ನಾನು ಹೇಳ್ತೇನೆ ನೋಡಿ, ಕನ್ನಡ ಮೀಡಿಯಮ್ ಒಂದು ಕಾಲೇಜ್ ಇದೆ ಅಂತ ಅಂದ್ಕೊಳ್ಳಿ, XYZ 2A ಕ್ಯಾಟಗರಿ ಅಂತ ಅಂದ್ಕೊಳ್ಳಿ, 2A ಅಂದರೆ 2A ಜನರಲ್. ಆ ಸ್ಟೂಡೆಂಟಿಗೆ ಅದೇ ಕಾಲೇಜಲ್ಲಿ CSಗೆ 10,000 ಆಗಿದ್ದರೆ, ಅದೇ ಕ್ಯಾಟಗರಿ 2A ರೂರಲ್ ಇದ್ದರೆ ಅವನಿಗೆ 12,000 14,000 ಆಗಿದ್ದಿದೆ. ನೆನಪಿಟ್ಕೊಳ್ಳಿ, 14,000-15,000ವರೆಗೂ ಆಗಿದೆ. ಇನ್ನು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ ಎಷ್ಟೋ ಡಿಫ್ರೆನ್ಸ್ ಆಗಿದೆ. ಓಕೆ, ಸೊ ಅದಕ್ಕೋಸ್ಕರ ಇದೆಲ್ಲದನ್ನು ದಯವಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಇದಿಷ್ಟು ಇನ್ಫಾರ್ಮೇಷನ್ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೌಟ್ ಇದ್ದರೆ ಇದು ಮಾಡಿ, ನಾನು ಅದಕ್ಕೆ ಖಂಡಿತ ಆನ್ಸರ್ ಕೊಡ್ತೇನೆ. ಓಕೆ, ಈ ವಿಡಿಯೋವನ್ನು ನೋಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.